ಇವತ್ತು ನಾವು ನಮ್ಮ ಬೈಕ್ನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀವಿ. 4 ತಿಂಗಳಾಯಿತು ನಾನು ಗಾಡಿ ತೊಗೊಂಡು. 4 ತಿಂಗಳಿಗೆ 8,000 ಓಡಿಸಿದ್ದೀನಿ. 8,000 ಓಡಿಸಿದ್ದಾದ್ಮೇಲೆ ಇವತ್ತೊಂದು ಸ್ವಲ್ಪ ಗಾಡಿ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಬಂದು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಬೆನಿಲಿ ಅಂತ, ಬೆನಿಲಿ TRK 502. ಬೆನಿಲಿ ಬಂದು ಇಟಾಲಿಯನ್ ಬ್ರ್ಯಾಂಡು. ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋರು ಚೈನಾದವರು. ಚೈನೀಸ್ ಕಂಪ್ನಿ ಒಂದು ಯಾವುದೋ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದೆ. ಈಗ ನಮಗೆ ಇದ್ರ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು ಅಂದರೆ, ಬೆಸ್ಟ್ ಟೂರಿಂಗ್ ಬೈಕ್ ಅಂಡರ್ 500cc ಅಲ್ಲ 500ccನೇ ಇದು ಬೆಸ್ಟ್ ಟೂರಿಂಗ್ ಬೈಕ್ ಇನ್ 500cc. ನೋಡಿ ಈ ಗಾಡೀಲಿ ಎಷ್ಟು ದೂರ ಹೋಗ್ತಿರೋ ಹೋಗಿ, ಹೈಲಿ ಕಂಫರ್ಟಬಲ್ ಫಾರ್ ಟೂರಿಂಗು. ಹೆಂಗೆ ಓಡಿಸ್ಬೋದು ಅಂದರೆ ಎಷ್ಟು ದೂರನಾದರೂ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ನೀವು ಎಷ್ಟು ದೂರ ಹೊಡಿತೀರೋ ನಿಮ್ಮ ಕೆಪಾಸಿಟಿ ಇದು ಕೇಳುತ್ತೆ, ಬಟ್ ಇದ್ರ ಕೆಪಾಸಿಟಿ ನೀವು ಕೇಳೋಕ್ಕಾಗಲ್ಲ. ಹಂಗಾಗ್ಬಿಡುತ್ತೆ. ಹೈವೇಸಲ್ಲಿ ನೀವು ಫಾಸ್ಟ್ ಆಗಾದರೂ ಹೊಡೀರಿ, ಸ್ಲೋ ಆಗಾದರೂ ಹೊಡೀರಿ, ಕ್ರೂಸ್ ಆದರೂ ಮಾಡಿ. ನಾನು ಲಾಸ್ಟ್ ಟೈಮ್ ಮಂತ್ರಾಲಯ ಹೋದಾಗ ಏನಿಲ್ಲ ಅಂದರೂ 5-6 ಅವರ್ಸಲ್ಲೇ ರೀಚ್ ಆಗಿದ್ದೆ. ಅಂದರೆ ಫಾಸ್ಟಾಗೂ ಹೋಗಿರಲಿಲ್ಲ, 100-120 ಹೋಗಿದ್ವಿ. ಅಲ್ಲಲ್ಲಿ ಮಧ್ಯ ಒಂದು ಸ್ವಲ್ಪ ಸ್ಟಾಪ್ ಹಾಕ್ಕೊಂಡಿದ್ವಿ, ಒಂದು 2-3 ಕಡೆ ಟೀ ಕುಡಿಯೋಕ್ಕೆ, ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು. ಅದು ಬಿಟ್ಟರೆ ಎಲ್ಲೂ ಸ್ಟಾಪ್ ಹಾಕಿಲ್ಲ. ಇದು ಬಾಡಿ ನೋಡಿ ಇದ್ರದ್ದು ಎಷ್ಟು ಬಲ್ಕಾಗಿ ಫೀಲ್ ಆಗುತ್ತೆ. ಯಾಕಂದರೆ ಇಷ್ಟು ಬಲ್ಕಿ ಫೀಲು ನಿಮಗೆ ಯಾವುದೇ ಕಾರಣಕ್ಕೂ ಅಂಡರ್ 800cc ಯಾವ ಗಾಡೀಲೂ ಬರೋಲ್ಲ. ಇದು ಬಂದು 500cc. ನಾನು ಇದಕ್ಕೆ ಏನಿಲ್ಲ ಅಂದ್ರೂ ಎಷ್ಟು ಪೇ ಮಾಡಿರೋದು, 8.3 lakhs ಆನ್ ರೋಡು ನಾನು ತೊಗೊಂಡಾಗ ಜುಲೈಯಲ್ಲಿ. ಈಗೊಂದು ಸ್ವಲ್ಪ ಗಲೀಜಾಗಿದೆ, ಆದರೂ ರಿವ್ಯೂ ಮಾಡ್ತಾಯಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ನಾನು ತೊಗೊಂಡಾಗ 8.3 lakhs. ನನಗೆ ಈ ಗಾಡಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದೇನೆ ಫೆಬ್ರವರಿಲಿ, 2025 ಫೆಬ್ರವರಿಲಿ. ಯಾಕಂದರೆ ಇದನ್ನು ನೋಡಿದಾಗೆಲ್ಲ ನಾನು ಅಷ್ಟೊಂದೇನು ತಲೆ ಕೆಡಿಸ್ಕೊತಿರ್ಲಿಲ್ಲ ಮುಂಚೆ. ಫೆಬ್ರವರಿಲಿ ತಿಳ್ಕೊಂಡು ಗಾಡಿ ಬಗ್ಗೆ ಯಾವುದೋ ಒಂದು ಡೆಲ್ಲೀಲಿ ಯಾರೋ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಒಂದು ಇಟ್ಕೊಂಡಿದ್ದಾರೆ. ಅವರು ಈ ಗಾಡಿನ ರಿವ್ಯೂ ಮಾಡಬೇಕಾದ್ರೆ ಈ ಗಾಡಿ ನಾನು ನೋಡಿ ಆಮೇಲೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಆಮೇಲೆ ಟೆಸ್ಟ್ ಡ್ರೈವ್ ಹೋಗ್ಬಿಟ್ಟು ಬಂದಿದ್ದ ತಕ್ಷಣ ಇಷ್ಟ ಆಯ್ತು ಈ ಗಾಡಿ. ಅದಕ್ಕೋಸ್ಕರ ನಾನು ಈ ಗಾಡಿ ತೊಗೊಂಡೆ. ಇಲ್ಲಾಂದಿದ್ದರೆ ಈ ಗಾಡಿ ನಾನು ತಿರುಗೂ ನೋಡ್ತಿರ್ಲಿಲ್ಲ. ಎಷ್ಟು ಕಂಫರ್ಟಬಲ್ ಆಗಿತ್ತು ಅಂದರೆ ಅವತ್ತು ಅಷ್ಟೇ ಕಂಫರ್ಟಬಲ್ ಆಗಿ ಇವತ್ತು ಇದೆ. ನಾನು ತೊಗೊಂಡಿದ್ದ ದಿನದಿಂದನೂ ಇವತ್ತಿನ ತನಕ ಅದೇ ಕಂಫರ್ಟಬಲ್ ಇದೆ, ಅದೇ ಕಂಫರ್ಟ್ ಇದೆ ನನಗೆ. ಇದ್ರ ಇಂಜಿನ್ ಬಂದು ಇಂಜಿನ್ಗಿಂತ ಮುಂಚೆ ಇನ್ನೂ ಒಂದು ಇದ್ರದ್ದು ಸೌಂಡ್ ಇಂಜಿನಿಯರಿಂಗು, ಬೆನಿಲಿ ಅವ್ರದ್ದೇ ಸೌಂಡ್ ಇಂಜಿನಿಯರಿಂಗ್ ಮಸ್ತು ಗುರು. ನೀನು ಏನಾದರೂ ಹೇಳ್ಕೊ, ಯಾವ ಗಾಡಿನಾದರೂ ಕಂಪೇರ್ ಮಾಡಿರಿ, ಬಟ್ ಬೆನಿಲಿ ಅವ್ರದ್ದು ಸೌಂಡ್ ಇಂಜಿನಿಯರಿಂಗ್ ಇದೆಯಲ್ಲ ನೆಕ್ಸ್ಟ್ ಲೆವೆಲು. ಇದ್ರದ್ದು ಸೌಂಡ್ ಆಮೇಲೆ ಕೇಳಿಸ್ತೀನಿ ನಾನು. ಇದು ಬಂದು ಬೆನಿಲಿ TRK 502 ಅಂತ. ಇದ್ರದ್ದು ಇನ್ನೊಂದು ವೇರಿಯಂಟ್ ಬರುತ್ತೆ 502X. ಎಕ್ಸಲ್ಲಿ ನಮಗೆ ಸ್ಪೋಕ್ ವೀಲ್ಸ್ ಬರುತ್ತೆ, ಪ್ಲಸ್ ಎಕ್ಸಾಸ್ಟ್ ಒಂದು ಸ್ವಲ್ಪ ಆಚೆ ಬರುತ್ತೆ. ಆಯಿತಾ, ಎಕ್ಸಾಸ್ಟು ಅಲ್ಲಿ ಅಂಡರ್ ಬೆಲ್ಲಿ ಇರೋದು ಒಂದು ಸ್ವಲ್ಪ ಮೇಲೆ ಬರುತ್ತೆ. ಈ ಬೆನಿಲಿ TRK 502ನಲ್ಲಿ 2 ಕಲರ್ ವೇರಿಯಂಟ್ಸ್ ಬರೋದು, ಒಂದು ವೈಟು, ಇನ್ನೊಂದು ಬ್ಲ್ಯಾಕು. ಬ್ಲ್ಯಾಕ್ ನನಗೆ ಬರಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಳ್ಳಿಲ್ಲ, ಅದಕ್ಕೋಸ್ಕರ ವೈಟ್ ತೊಗೊಂಡೆ. ಇದರಲ್ಲಿ 499.6cc ಇನ್ಲೈನ್ 2 ಟ್ವಿನ್ ಸಿಲಿಂಡರ್ ಇಂಜಿನ್ನು. ಇದ್ರದ್ದು ಮ್ಯಾಕ್ಸ್ ಪವರ್ ಬಂದು 47 bhp. ಅದು 8,000 RPM ಅನಿಸುತ್ತೆ ಮೇ ಬಿ. 8,000 RPM, 46 Nm ಟಾರ್ಕು, 6,000 RPM ಮ್ಯಾಕ್ಸ್ ಪವರ್ ಇದ್ರದ್ದು ಜನ್ರೇಟ್ ಮಾಡೋದು. ಒಂದು ಸ್ವಲ್ಪ ಹೈಯೆಸ್ಟ್ ಅಂದರೆ ಹೈ ಟಾರ್ಕಲ್ಲಿ ಒಂದು ಸ್ವಲ್ಪ ವೈಬ್ರೇಷನ್ ಫೀಲ್ ಆಗುತ್ತೆ. ಅಂದರೆ ನಮಗೆ ಗಾಡಿ ಹ್ಯಾಂಡಲ್ ಬಗ್ಗೆ ಫೀಲ್ ಆಗೋಲ್ಲ, ಇನ್ಯಾವುದ್ರಲ್ಲೂ ಫೀಲ್ ಆಗೋಲ್ಲ. ಇದೊಂದು ಸ್ವಲ್ಪ ವೈಬ್ರೇಟ್ ಬರುತ್ತೆ, ಅಷ್ಟೊಂದೇನು ಅನಿಸಲ್ಲ. ನಮ್ಗೆ 100-120 ಕ್ರೂಸಿಂಗ್ ನಾರ್ಮಲ್, ಇದು ಏನು ಪ್ರಾಬ್ಲಮ್ ಇಲ್ಲ. ಬಟ್ 125-130 ಏನಾದರೂ ಹೋದ್ವಿ ಅಂದರೆ ಸ್ವಲ್ಪ ಸೀಟಲ್ಲೂ ಒಂದು ಸ್ವಲ್ಪ ವೈಬ್ರೇಷನ್ ಬರುತ್ತೆ, ಬೇರೆ ಇನ್ನೇನು ನಮ್ಗೆ ಫೀಲ್ ಆಗೋಲ್ಲ. ಅಂದರೆ ಕ್ರೂಸಿಂಗಲ್ಲಿ ನಾರ್ಮಲ್ ಹೋಗಿರೋ ಅದಲ್ಲ, ಅಂದರೆ ಅಷ್ಟೊಂದೇನು ಫೀಲ್ ಆಗೋಲ್ಲ, ಸ್ವಲ್ಪ ಲೈಟಾಗಿ ನನಗನ್ಸಿದ್ದು ನಾನು ಹೇಳ್ತಾಯಿದ್ದೀನಿ. ಬಿಟ್ಟರೆ ಇದರಲ್ಲಿ ನಮಗೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರುತ್ತೆ, ಟ್ವಿನ್ ಸಿಲಿಂಡರು. ಇದ್ರದ್ದು ಇಂಜಿನ್ ಸ್ಪೆಸಿಫಿಕೇಷನ್ಸ್ ಎಲ್ಲ ಹೇಳಿದೆ. ನೆಕ್ಸ್ಟು ಹಿಂದ್ಗಡೆ ಮುಂದ್ಗಡೆ ಟೈರ್ 2 17 ಇಂಚ್ ಅಲಾಯ್ಸು, ಮಲ್ಟಿ ಸ್ಪೋಕ್ ಅಲಾಯ್ಸು. ಮುಂದ್ಗಡೆ ಬಂದು 120/70 ZR17, ಹಿಂದ್ಗಡೆ ಬಂದು 160/60 ZR17. 2 17 ಇಂಚ್ ಅಲಾಯ್ ಟೈಲ್ಸ್,
ಟೈರ್ಸು. ಟೈರ್ ಬಂದು ಸೂಪರ್ ಬೈಕ್ ಟೈರ್ಸ್ ಇದಕ್ಕೆ. ಇದು ಬಂದು ಪೆರೆಲಿ ಜಿ ಟಿ ಲೈನ್ ಟೈರ್ಸ್ ಇದೆಲ್ಲ ಸೂಪರ್ ಬೈಕ್ಸಲ್ಲಿ ಯೂಸ್ ಮಾಡ್ತಾರೆ. ನಮ್ಮ ಗಾಡಿ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಈ ಗಾಡಿ ಮೇಯ್ನ್ಲಿ ಬಂದು ಸ್ಪೋರ್ಟ್ಸ್ ಟೂರರ್ ಅಂತ ಕರೀತಾರೆ, ಬಟ್ ಅಡ್ವೆಂಚರ್ ಟೂರರು ಆಗುತ್ತೆ. ಇದು ಬಂದು ಸ್ಪೋರ್ಟ್ಸ್ ಟೂರರು. ಇನ್ನೂ ಒಂದು 502X ಅಂತ ಹೇಳಿದ್ನಲ್ಲ, ಅದು ಅಡ್ವೆಂಚರ್ ಟೂರರು. ಅಡ್ವೆಂಚರ್ ಟೂರರ್ ಅಂದರೆ ಅದಕ್ಕೆ ಸ್ಪೋಕ್ ವೀಲ್ಸ್ ಬರುತ್ತೆ. ಅದು ನಾರ್ಮಲ್ ಟ್ಯೂಬ್ಲೆಸ್ ಟೈರ್ಸೇ. ಬಟ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ, ಇದು ರೋಡಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ಹೈ ಅಡ್ವೆಂಚರ್ ಇರೋ ಕಡೆ ಎಲ್ಲ, ಹೈ ಆಫ್ ರೋಡ್ಸ್ ಇರೋ ಕಡೆ ಎಲ್ಲ ಆ ಬೈಕ್ ಮಸ್ತ್ ಗಾಡಿ. ಇದು 190 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ನೋಡ್ಕೊಬಿಡಿ. ಇದು ಬಂದು ಸೆಮಿ ಫೇರಿಂಗ್ ಬೈಕ್ ಅಂದರೆ ಇದು ಕಂಟಿನ್ಯೂ ಆಗಿಲ್ಲ ಫೇರಿಂಗು, ಇಷ್ಟು ಮಾತ್ರ ಕಟ್ಟಾಗಿದೆ. ಇದು ಇಲ್ಲಿ ತನಕ ಫುಲ್ ಫ್ರೇಮ್ ಏನಾದರೂ ಬಂದಿದ್ರೆ TRK 502 ಅಂತ ಏನು ಕಾಣಿಸ್ತಿದೆಯಲ್ಲ, ಆ ಫ್ರೇಮ್ ಫುಲ್ ಬಂದಿದ್ದಿದ್ರೆ ಅದು ಫುಲ್ ಫೇರಿಂಗ್ ಬೈಕು. ಅದೆಲ್ಲ ಸೂಪರ್ ಸ್ಪೋರ್ಟ್ಸ್ ಸೆಗ್ಮೆಂಟಿಗೆ ಬರುತ್ತೆ. ಇದು ಸೆಮಿ ಫೇರ್ಡ್ ಬೈಕು, ಓಕೆನಾ. ಈಗ ನೆಕ್ಸ್ಟು ಸಸ್ಪೆನ್ಷನಿಗೆ ಬರೋಣ. ಇದು ಬಂದು USD ಫೋಕ್ಸು. ನಮಗೆ ಇಲ್ಲೂ 502 ಅಂತ ಬ್ಯಾಡ್ಜಿಂಗ್ ಬಂದಿದೆ. ಇದನ್ನು ನಾವು ಸಾಫ್ಟ್ ಮತ್ತು ಹಾರ್ಡ್ ಮಾಡ್ಕೋಬೋದು. ಇಲ್ಲಿರೋ ಸಸ್ಪೆನ್ಷನ್ನು ಸಾಫ್ಟ್ ಮತ್ತು ಹಾರ್ಡ್ ಮಾಡ್ಕೋಬೋದು. ಇದನ್ನು ನಾನು ಒಂದು ಸ್ವಲ್ಪ ಸಾಫ್ಟ್ ಮಾಡಿಸಿದ್ದೀನಿ, ಅದಕ್ಕಿಂತ ಒಂದು ಸ್ವಲ್ಪ ಡೌನ್ ಆಗಿದೆ. ಏನು ಅಷ್ಟೊಂದೇನು ಡೌನ್ ಆಗಿಲ್ಲ, ಏನೊಂದು 2 inches ಡೌನ್ ಆಗಿದೆ. ಅಂದರೆ ಜಾಸ್ತಿ ಸಸ್ಪೆನ್ಷನ್ ಸ್ಮೂತ್ ಆಗುತ್ತಲ್ಲ ಆ ಟೈಮಲ್ಲಿ, ಅದಕ್ಕೋಸ್ಕರ ಹೈಟ್ ಕಾಣಿಸ್ತಿಲ್ಲ. ಇಲ್ಲಾಂತಿದ್ದರೆ ಹೈಟ್ ಕಾಣಿಸೋದು. ನೆಕ್ಸ್ಟು ಕ್ರ್ಯಾಶ್ ಗಾರ್ಡ್ಸಿಗೆ ಬರ್ತೀನಿ. ಕ್ರ್ಯಾಶ್ ಗಾರ್ಡ್ಸ್ ಬಂದು ಈ ಸ್ಯಾಡಲ್ ಸ್ಟೇಸು, ಟಾಪ್ ರ್ಯಾಕು ಮತ್ತು ಇಲ್ಲಿರೋದು ಈ ಕ್ರ್ಯಾಶ್ ಗಾರ್ಡು, ಇದು 3 ಗಾಡಿಲೇ ಕೊಟ್ಟಿರೋದು. ಔಟ್ ಆಫ್ ಮಾರ್ಕೆಟ್ ಇದೊಂದೇ ಹಾಕ್ಸ್ಕೊಂಡಿರೋದು ನಾನು. ಇದು ಯಾಕೆ ಹಾಕ್ಸ್ಕೊಂಡೆ ಅಂದರೆ, ನನಗೆ ಇದನ್ನು ಹಾಕ್ಸ್ಕೊಂಡಿದ್ದಾದ್ಮೇಲೆ ಏನನ್ನಿಸ್ತು, ಫುಲ್ಲಿ ಲೋಡೆಡ್ ಥರ ಕಾಣಿಸ್ತಿತ್ತು. ಒಂದು ಗಾಡಿಯಲ್ಲಿ ಶೋರೂಮಲ್ಲಿ ತೋರಿಸಿದ್ರು ನನಗೆ. ಆ ಗಾಡೀಲಿ ಇದು ಹಾಕ್ಸಿದ್ದಾಗ್ಲಿಂದನೂ ಫುಲ್ಲಿ ಲೋಡೆಡ್ ಥರ ಕಾಣಿಸ್ತಿತ್ತು. ಅದಕ್ಕೋಸ್ಕರ ಇದನ್ನು ನೋಡಿಕೊಂಡು ನನ್ನ ಗಾಡಿಗೂ ಬೇಕು ಅಂತ ಹಾಕಿಸ್ಕೊಂಡಿದ್ದು. ಇದರಲ್ಲಿ ಬಂದು ಹೆಡ್ಲೈಟ್ದಿಂದ ಹೇಳೋಕ್ಕಿಂತ ಮುಂಚೆ ಫ್ಯೂಯಲ್ ಟ್ಯಾಂಕಿಂದ ಹೇಳ್ಬಿಡೋಣ. ಇದು ಬಂದು 23 ಲೀಟರ್ಸ್ ಫ್ಯೂಯಲ್ ಟ್ಯಾಂಕು, ಅಪ್ರಾಕ್ಸ್ 25 ಇರುತ್ತೆ ಅಂತ ಅಂದ್ಕೊಳ್ಳಿ. ಈ ಗಾಡೀಲಿ ನಾನು ಲೀಸ್ಟ್ ಮೈಲೇಜ್ ಎತ್ತಿರೋದು 19.98. ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡೆ, ಅಂದರೆ ಫುಲ್ ಟ್ಯಾಂಕ್ ಹಾಕ್ಸಿದ್ದಾದ್ಮೇಲೆ ತಿರ್ಗಾ ಪೆಟ್ರೋಲ್ ಖಾಲಿ ಆಗುತ್ತಲ್ಲ, ಖಾಲಿ ಆಗಿದ್ದಾದಮೇಲೆ ಎಷ್ಟು ಪೆಟ್ರೋಲ್ ಹಾಕ್ಸ್ತೀನಿ ಅದ್ರ ಮೇಲೆ ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಮೈಲೇಜ್ ಹೇಳ್ತಾ ಇರೋದು. ಸಿಟೀಲಿ ನನಗೆ ಆ್ಯಾವ್ರೇಜ್ ಅಂತ ಹೇಳ್ತಾ ಇದ್ದೀನಿ, ಈಗ ಆ್ಯಾವ್ರೇಜ್ ತೊಗೋತಾ ಇದ್ದೀನಿ. ಲೀಸ್ಟ್ ಮೈಲೇಜ್ ಬಂದು 19.98 ಬಂದಿದೆ. ಹೈ ಅಂದರೆ ಸಿಟೀಲಿ ಆ್ಯಾವ್ರೇಜ್ ಮೈಲೇಜ್ ಬಂದು ಇದ್ರದ್ದು ನನಗೆ ಏನಿಲ್ಲ ಅಂದ್ರೂ 20 to 25 km/L ಬರ್ತಾಯಿದೆ. ಹೈವೇಸಲ್ಲಿ ಮಾತ್ರ ಏನಿಲ್ಲ ಅಂದ್ರೂ 28 km ಕಮ್ಮಿ ಬಂದಿಲ್ಲ. ನನಗೆ ಹೈಯೆಸ್ಟ್ ಮೈಲೇಜ್ ಬಂದಿರೋದು 36.7. ಅದನ್ನು ನೀವು ಯಾರೂ ನಂಬಲ್ಲ, ನನಗೂ ಗೊತ್ತು. ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾನು ಆ ಥರ ಹೇಳ್ತಾ ಇರೋದು. ಲಾಸ್ಟ್ ಟೈಮ್ ಕೊಡೈಕೆನಾಲ್ ರೈಡ್ಗೆ ಹೋಗಿದ್ದಾಗ ಫುಲ್ ಕ್ರೂಸ್ ಮಾಡ್ಕೊಂಡು ಹೋಗಿದ್ದಿದ್ದು. ಏನಿಲ್ಲ ಅಂದರೂ 80, 90, 100 ಮೇಲೆ ಹಚ್ಚಿಲ್ಲ ನನ್ನ ಗಾಡಿನ ಆವಾಗ. ಈ ಗಾಡಿನ ಮುಂದೆಯಿಂದ ನೋಡಿದ್ರೆ ನಮಗೆ ಯಾರೂ ಚಿಕ್ಕ ಗಾಡಿ 500cc ಗಾಡಿ ಅಂತ ಯಾರೂ ಹೇಳಲ್ಲ, ಯಾಕಂದರೆ ಇದು ಅಷ್ಟು ಬಲ್ಕ್ ಆಗಿದೆ. ನಾನೇ ಇವಾಗ ಇದ್ರ ಮೇಲೆ ಕೂತ್ಕೊಂಡ್ರೆ ಆ ಬೀಕ್ ಇದೆಯಲ್ಲ, ಆ ಬೀಕಿಗೆ ಕರೆಕ್ಟಾಗಿ ಕೂತ್ಕೊತೀನಿ ಅಷ್ಟೇ ನಾನು, ಅದಕ್ಕಿಂತ ಬ್ರಾಡಾಗಿ ನಾನಿಲ್ಲ. ಆಯಿತಾ. ಇದನ್ನು ನೋಡಿದವರು ಎಲ್ಲರೂ 1250 GSA ಬರುತ್ತಲ್ಲ ಅಡ್ವೆಂಚರು, BMW ಅದು ಅಂತ, ಅದನ್ನ GSA ಅಂತಾರೆ, ಮಲ್ಟಿಸ್ಟ್ರಾಡಾ ಅಂತಾರೆ, ಡುಕಾಟಿ ಮಲ್ಟಿಸ್ಟ್ರಾಡಾ ಅಂತಾರೆ. ಆ ಥರ ಎಲ್ಲ ಹೋಗ್ಬಿಡುತ್ತಿದ್ದು. ಟ್ರಯಂಫ್ ಟೈಗರ್ ಅಂತಲೂ ಒಬ್ಬೊಬ್ರು ಅಂದಿದ್ದಾರೆ, ಬಟ್ ಯಾವುದು ನಿಜ ಅಲ್ಲ. ಇದು ಬಂದು ಬೆನೆಲಿ TRK 502, ಓಕೆನಾ. ಇಲ್ಲಿ ಬ್ಯಾಡ್ಜಿಂಗ್ ತೋರಿಸ್ತೀನಿ. TRK 502 X ವೇರಿಯಂಟ್ ಆದರೆ ಇಲ್ಲಿ ದೊಡ್ಡದಾಗಿ X ಅಂತ ಬರುತ್ತೆ ಈ ಪೊಸಿಷನಲ್ಲಿ, ಓಕೆನಾ. ಇದು ಬಂದು ಗಾಡಿ ಫುಲ್ ಔಟ್ಲುಕ್. ಇನ್ನರ್ ಲುಕ್ ಏನಾದರೂ ಹೋಗ್ತೀವಿ ನಾವು ಅಂದರೆ ಇದರಲ್ಲಿ ಇದೊಂದು ಹೇಳೋದು ಮರ್ತೆ, ನಕಲ್ ಗಾರ್ಡ್ಸು ಅವರೇ ಕೊಡ್ತಾರೆ, ಈ ವೈಸರು ಅವರೇ ಕೊಡ್ತಾರೆ. ಈಗ ಬಂದು ಹೆಡ್ಲೈಟ್ಸ್ ನೋಡೋಣ. ಹ್ಯಾಲೋಜನ್ ಲೈಟ್ಸಪ್ಪ, ಹ್ಯಾಲೋಜನ್ ಲೈಟ್ಸ್ ಕೊಟ್ಟಿದ್ದಾರೆ. ಇದೊಂದೇ ಡಿಸ್ಅಡ್ವಾಂಟೇಜ್ ಇದರಲ್ಲಿ. ಕೆಳಗಡೆ DRL ಕೊಟ್ಟಿದ್ದಾರೆ ನೋಡಿ, LED. ಇದು DRL, ಸಾರಿ LED ಇದು ಇಂಡಿಕೇಟರ್ಸು LED.
ಟೈಲ್ ಲೈಟ್ ಕೂಡ LED. ಓಕೆನಾ. ಬಟ್ ಇಂಡಿಕೇಟರ್ಸ್ಗೂ ಮತ್ತು ಬ್ರೇಕ್ ಲೈಟ್ಸ್ಗೂ ಟೈಲ್ ಲೈಟ್ಗೂ ಯಾವ ರೇಂಜ್ಗೆ ನಮಗೆ ಫೋಕಸ್ ಹೊಡೆಯುತ್ತೆ ಅಂದರೆ, ನಾವೇನಿಲ್ಲ ಅಂದರೂ ಒಂದು 200 ಮೀಟರ್ಸ್ ಅಷ್ಟು ದೂರ ಇದ್ರೂ ಇಟ್ ವಿಲ್ ಬಿ ವಿಸಿಬಲ್ ಕ್ಲಿಯರ್ಲಿ. ನಮ್ಗೆ ಅಷ್ಟೊಂದು ಕಡಿಮೆ ಅಂತಲೂ ಅನ್ಸಲ್ಲ, ಜಾಸ್ತಿ ಅಂತಲೂ ಅನ್ಸಲ್ಲ, ಅಷ್ಟು ಸಕ್ಕದಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡಿಸಿಲ್ಲ ನಾನು ಇವತ್ತಿನ ತನಕ, ಅದೇ ಇದೆ. ಈ ವೈಸರ್ ಬಂದು ನಮಗೆ ಟ್ರಾನ್ಸ್ಪರೆಂಟ್ ಬರುತ್ತೆ. ನಾನು ಇದಕ್ಕೆ ಫಿಲ್ಮ್ ಹಾಕ್ಸಿದ್ದೀನಿ, ಟಿಂಟ್ ಹಾಕ್ಸಿದ್ದೀನಿ. ಇಲ್ಲಿ ಗೊತ್ತಾಗ್ತಿರುತ್ತೆ ನಿಮಗೆ, ನೋಡಿ ಗೊತ್ತಾಗ್ತಿದೆಯಾ? ಇದು ಟಿಂಟು, ಇದನ್ನು ಹಾಕ್ಸಿದ್ದೀನಿ. ನೆಕ್ಸ್ಟ್ ಏನು ಹೇಳೋಣ ಇದ್ರ ಬಗ್ಗೆ?